ನ್ಯೂಸ್ ಫಸ್ಟ್ ಚಾನೆಲ್ ಹಾಗೂ ಡಿಜಿಟಲ್ನಲ್ಲಿ ಜಾಹೀರಾತು ನೀಡಲು ಈ ನಂಬರ್ಗೆ ಸಂಪರ್ಕಿಸಿ. ಬುರುಡೆ ರಹಸ್ಯವನ್ನ ಭೇದಿಸಲು ಇವತ್ತು ಸ್ಥಳ ಮಹಜರಿಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನ ಹಲವು ಕಡೆ ನೇರವಾಗಿ ಎಲ್ಲೆಲ್ಲ ಚೆನ್ನಯ್ಯ ಓಡಾಡಿದ್ದ ಆ ಜಾಗಗಳಿಗೆ ಕರೆದುಕೊಂಡು ಹೋಗ್ತಾರೆ ಆತನನ್ನ ಎಸ್ಐಟಿ ಅಧಿಕಾರಿಗಳು. ಈ ಬುರುಡೆ ರಹಸ್ಯವನ್ನ ಭೇದಿಸೋಕೆ ಇವತ್ತು ಕೂಡ ನಿನ್ನೆ ರೀತಿಯ ಸ್ಥಳ ಮಹಜರಿಗೆ ಎಸ್ಐಟಿ ಅಧಿಕಾರಿಗಳು ಮುಂದಾಗಿದ್ದಾರೆ. ಬೆಂಗಳೂರಿನ ಅಪಾರ್ಟ್ಮೆಂಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ. ವಿದ್ಯಾರಣ್ಯಪುರದ SB ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲಿ ಕೆಲವರನ್ನ ಭೇಟಿ ಮಾಡಿದ್ದ ಚಿನ್ನಯ್ಯನನ್ನ ಕರೆತಗೊಂಡ್ಬಂದು ಮಹಜರನ್ನ ನಡೆಸ್ತಾರೆ ಎಸ್ಐಟಿ ಅಧಿಕಾರಿಗಳು. ಗಿರೀಶ್ ಮಟ್ಟಣ್ಣನವರ್ ಮನೆಯಲ್ಲೂ ಕೂಡ ಮಹಜರ್ ನಡೆಸೋ ಅಂತ ಸಾಧ್ಯತೆ ಇದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಗಿರೀಶ್ ಮಟ್ಟಣ್ಣನವರ ಮನೆ ಇದೆ, ಅಲ್ಲೂ ಕೂಡ ಮಹಜರನ್ನ ಮಾಡೋ ಅಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಮಲ್ಲಸಂದ್ರದಲ್ಲಿ ಇದ್ದಂಥ ಜಯಂತ್ ಟಿ ಅವರ ನಿವಾಸಕ್ಕೆ ನೇರವಾಗಿ ಬುರುಡೆ ಚೆನ್ನಯ್ಯನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿದ್ರು. ಜಯಂತ್ ಟಿ ಅವರ ಪತ್ನಿ ಮಕ್ಕಳಿಂದ ಕೂಡ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಅಕ್ಕಪಕ್ಕದ ಮನೆಯವರು ಅರ್ಥಾತ್ ನೆರೆಹೊರೆಯವರಿಂದ ಕೂಡ ಈತ ಏನಾದರೂ ಓಡಾಡಿದಾನ ಈ ಸ್ಪಾಟ್ಗಳಲ್ಲಿ ಅನ್ನೋ ಒಂದು ವಿಷಯವನ್ನು ಮಾಹಿತಿಯ ಮೂಲಕ ಕಲೆ ಹಾಕಿದ್ರು. ಇದಾದ ಬಳಿಕ ಇವತ್ತು ಕೂಡ ಸ್ಥಳ ಮಹಜರಿಗೆ SIT ಅಧಿಕಾರಿಗಳು ನಿರ್ಧಾರವನ್ನು ಮಾಡಿದ್ದಾರೆ. ಚೆನ್ನಯ್ಯನನ್ನ ಕರೆದುಕೊಂಡು ಹೋಗ್ತಾರೆ. ಇವತ್ತು ಸಹಕಾರ ನಗರದಲ್ಲಿ ಇರೋ ಅಂಥ ಗಿರೀಶ್ ಮಟ್ಟಣ್ಣನವರ ಅಪಾರ್ಟ್ಮೆಂಟ್ಗೆ ಕರೆದುಕೊಂಡು ಹೋಗಿದ್ದಾರೆ ಅನ್ನೋ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಗಿರೀಶ್ ಮಟ್ಟಣ್ಣನವರ ನಿವಾಸಕ್ಕೆ ವಿದ್ಯಾರಣ್ಯಪುರದಲ್ಲಿ ಇರುವಂಥ SB ಮ್ಯಾನ್ಷನ್ನ ಸ್ಥಳದಲ್ಲೂ ಕೂಡ ಈತ ಓಡಾಡಿದ್ದ, ಆತನನ್ನು ಕರೆದುಕೊಂಡು ಹೋಗಿದ್ದಾರೆ. ಜಯಂತ್ ಟಿ ಅವರ ನಿವಾಸ ಆಯಿತು. ಈಗ ವಿದ್ಯಾರಣ್ಯಪುರದ SB ಮ್ಯಾನ್ಷನ್ನಲ್ಲಿ ಇರೋ ಅಂಥ ಜಾಗದಲ್ಲಿ ಅಪಾರ್ಟ್ಮೆಂಟ್ನಲ್ಲಿ ಈ ಬುರುಡೆ ಚೆನ್ನಯ್ಯ ಓಡಾಟವನ್ನು ಮಾಡಿದ್ದ. ಅಲ್ಲಿ ಯಾರನ್ನು ಭೇಟಿಯಾಗಿದ್ದ, ಎಷ್ಟು ದಿನಗಳ ಕಾಲ ಅಲ್ಲೇನಾದ್ರು ವಾಸ್ತವ್ಯ ಹೂಡಿದ್ರೆ ಎಷ್ಟು ದಿನಗಳ ಕಾಲ ಅವನು ವಾಸ್ತವ್ಯವನ್ನು ಹೂಡಿದ್ದ, ಅಲ್ಲಿ ಯಾರನ್ನೆಲ್ಲ ಭೇಟಿ ಮಾಡ್ದ, ಬುರುಡೆನ ತಂದಿದ್ದು ಎಲ್ಲಿ, ಬುರುಡೆನ ಇಟ್ಕೊಂಡು ಈತ ಎಲ್ಲೆಲ್ಲ ಓಡಾಡ್ದ, ಈ ಎಲ್ಲ ಮಾಹಿತಿಯನ್ನು SIT ಅಧಿಕಾರಿಗಳು ಕಲೆ ಹಾಕೋರಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್. ಈಗ ಅಪಾರ್ಟ್ಮೆಂಟ್ ಸ್ಥಳದಿಂದಲೇ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಈಗಾಗಲೇ ಮೊದಲನೇ ದಿನದ ಸ್ಥಳ ಮಹಜರು ಪ್ರಕ್ರಿಯೆ ಮುಕ್ತಾಯ ಆಗಿದೆ. ಇವತ್ತು ಕೂಡ ಸ್ಥಳ ಮಹಜರಿಗೆ ಮುಂದಾಗ್ತಾರೆ. ತಾವು ಕೂಡ ಅಪಾರ್ಟ್ಮೆಂಟ್ ಬಳಿ ಇದ್ದೀರಿ. ಈ ಅಪಾರ್ಟ್ಮೆಂಟ್ಗೆ ಬುರುಡೆ ಚೆನ್ನಯ್ಯ ಬಂದಿದ್ದು ಯಾಕೆ, ಯಾರನ್ನ ಭೇಟಿ ಮಾಡಿದ್ದ, ಯಾವೆಲ್ಲ ದಾಖಲಾತಿಗಳನ್ನು ತಗೊಂಡ್ಬಂದಿದ್ದ, ಆತನ ಕೈನಲ್ಲೇ ಅವತ್ತು ಬಂದಾಗ ಬುರುಡೆ ಇತ್ತ, ಹೇಗೆ? ಮಧುಸೂದನ್, ನಿನ್ನೆ SIT ಅಧಿಕಾರಿಗಳು ಬಗಲ್ಗುಂಡಿಯ ಜಯಂತ್ ನಿವಾಸದಲ್ಲಿ ಸುಮಾರು 8 ತಾಸುಗಳ ಕಾಲ ಮಹಜರ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ. ಜೊತೆಗೆ ಜಯಂತ್ ಅವರ ಪತ್ನಿಯಿಂದ ಹೇಳಿಕೆಯನ್ನು ದಾಖಲು ಮಾಡುವಂತ ಕೆಲಸವನ್ನು ಮಾಡ್ತಾರೆ. ನಂತರ SIT ಅಧಿಕಾರಿಗಳು ನೇರವಾಗಿ ಚಿನ್ನಯ್ಯನನ್ನ ಬೆಂಗಳೂರಿನ CID ಕಚೇರಿಗೆ ಕರೆತಂದು ನಂತರ ನಿನ್ನೆ ತಡರಾತ್ರಿ 2 ಗಂಟೆ ಸುಮಾರಿಗೆ ಇಲ್ಲಿ ಕರ್ಕೊಂಡ್ಬಂದು ಮಹಜರ್ ಮಾಡುವಂಥದ್ದು. ಅಂದ್ರೆ ನಿನ್ನೆ ರಾತ್ರಿ 2 ಗಂಟೆಯಿಂದಲೂ ಕೂಡ, ಅಂದ್ರೆ ಇವತ್ತು ಮುಂಜಾನೆ 2 ಗಂಟೆಯಿಂದಲೂ ಕೂಡ ಸುಮಾರು ಕಳೆದ 7 ತಾಸುಗಳಿಂದ ಚಿನ್ನಯ್ಯನನ್ನ ಕರೆದು ಇಲ್ಲಿ ಮಹಜರ್ ಮಾಡುವಂತ ಸಂದರ್ಭವನ್ನ ಮಾಡ್ತಿರುವಂಥದ್ದು. ಜೊತೆಗೆ ಆತನ ಹೇಳಿಕೆಗಳನ್ನ ವಿಡಿಯೋಗ್ರಫಿ ಮೂಲಕವಾಗಿ ದಾಖಲು ಮಾಡುವಂತ ಕೆಲಸವನ್ನ SIT SP ಸೈಮನ್ ಅವರ ನೇತೃತ್ವದ ತಂಡ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಚಿನ್ನಯ್ಯ ಆತ ಬೆಳ್ತಂಗಡಿ ಕೋರ್ಟ್ಗೆ ತಲೆಬುರುಡೆಯನ್ನ ಇಟ್ಕೊಂಡು ಹೋಗ್ಲಿಕ್ಕಿಂತ ಮುಂಚಿತವಾಗಿ ಬೆಂಗಳೂರಿಗೆ 3 ಸಲ ಬಂದಿರ್ತಾನೆ. 3 ಸಲ ಬಂದಂತ ಸಂದರ್ಭದಲ್ಲಿ, ಮೊದಲನೇ ಸಲ ಬಂದಂತ ಸಂದರ್ಭದಲ್ಲಿ ಆತನನ್ನ ಬೆಂಗಳೂರಿನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ಆತನಿಂದ ಕರ್ಕೊಂಡ್ಬರುವಂತ ಕೆಲಸವನ್ನ ಜಯಂತ್ ಮಾಡಿರ್ತಾರೆ. ಜಯಂತ್ 2 ದಿನಗಳ ಕಾಲ ಬಗಲ್ಗುಂಟೆಯ ಮಲ್ಸಂದ್ರದಲ್ಲಿ ಬರುವಂತ ನಿವಾಸದಲ್ಲಿ ಚಿನ್ನಯ್ಯನನ್ನ 2 ದಿನಗಳ ಕಾಲ ಆತನಿಗೆ ಆಶ್ರಯನ್ನು ಕೂಡ ಕೊಟ್ಟಿರ್ತಾನೆ. ಜೊತೆಗೆ ಮಾಧ್ಯಮಗಳ ಮುಂದೆ ಹೇಳುವಂತ ಸಂದರ್ಭದಲ್ಲೂ ಕೂಡ ಜಯಂತ್ ಈ ವಿಚಾರವನ್ನ ಹೇಳಿದ್ರು. ಚಿನ್ನಯ್ಯ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ, ಕಳೆದ ಏಪ್ರಿಲ್ ನಿಂದ ನನಗೆ ಆತ ಪರಿಚಯ, ಬೆಂಗಳೂರಿಗೆ ಆತ ಬಂದಂತ ಸಂದರ್ಭದಲ್ಲಿ 2 ದಿನಗಳ ಕಾಲ ನನ್ನ ಮನೆಯಲ್ಲಿ ಉಳ್ಕೊಂಡಿದ್ದ. ಗಿರೀಶ್ ಮಟ್ಟಣ್ಣನವರ ಸೂಚನೆಯಂತೆ ನಾನು ಆತನನ್ನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ, ತಮಿಳುನಾಡಿನಿಂದ ಚಿನ್ನಯ್ಯ ಬಂದ, ಆತನನ್ನ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ನಿಂದ ನಾನು ಮನೆಗೆ ಕರ್ಕೊಂಡು ಹೋದ. 2 ದಿನ ಮನೆಯಲ್ಲಿ ಆಶ್ರಯನ ಕೊಟ್ಟಿದ್ದೆ. ಜೊತೆಗೆ ಆತನ ಜೊತೆ ದೆಹಲಿಗೂ ಕೂಡ ನಾನು ಹೋಗಿದ್ದೆ ನಮ್ಮ ಮಾತನ್ನ ಜಯಂತ್ ಹೇಳ್ತಿದ್ರು. ಅಂದ್ರೆ ಮೊದಲನೇ ಸಲ ಚಿನ್ನಯ್ಯ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ 2 ದಿನಗಳ ಕಾಲ ಜಯಂತ್ ಅವರ ಮನೆಯಲ್ಲಿ ಇದ್ರೆ, ಆತ ಚಿನ್ನಯ್ಯ 2ನೇ ಸಲ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ವಿದ್ಯಾರಣ್ಯಪುರದ ತಿಂಗ್ಳು ಸರ್ಕಲ್ ನಲ್ಲಿ ಬರುವಂತ SB ಮ್ಯಾನ್ಷನ್ ಸರ್ವಿಸ್ ಅಪಾರ್ಟ್ಮೆಂಟ್ ಏನಿದೆ, ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಚಿನ್ನಯ್ಯ ಉಳ್ಕೊಂಡಿದ್ದ ಅನ್ನೋ ಮಾಹಿತಿಯನ್ನ SIT ಅಧಿಕಾರಿಗಳ ವಿಚಾರಣೆ ವೇಳೆಯಲ್ಲಿ ಚಿನ್ನಯ್ಯ ಹೇಳಿರುವಂಥದ್ದು. ಹೀಗಾಗಿ SIT ತನಿಖಾ ತಂಡ ನಿನ್ನೆ ಮಲ್ಸದ ಜಯಂತ್ ನಿವಾಸದಲ್ಲಿ ಸುಮಾರು 8 ತಾಸುಗಳ ಕಾಲ ಮಹಜರನ್ನ ನಡೆಸಿ ನಿನ್ನೆ ರಾತ್ರಿಯೇ ಇಲ್ಲಿಗೆ ಕರ್ಕೊಂಡ್ಬಂದು ಮಹಜರ್ ಕಾರ್ಯವನ್ನು ನಡೆಸ್ತಿರುವಂಥದ್ದು. ಅಂದ್ರೆ ಕಳೆದ 7-8 ಗಂಟೆಗಳಿಂದಲೂ ಕೂಡ SIT ಅಧಿಕಾರಿಗಳು ಚಿನ್ನಯ್ಯನನ್ನ ತೀವ್ರ ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅಂದ್ರೆ ಆತ
ಆತ ಬೆಳ್ತಂಗಡಿ ಕೋರ್ಟ್ಗೆ ಹಾಜರಾಗೋಕ್ಕಿಂತ ಮುಂಚಿತವಾಗಿ, ಜೊತೆಗೆ ಪೊಲೀಸರಿಗೆ ಹೋಗಿ ದೂರನ್ನು ದಾಖಲು ಮಾಡೋಕ್ಕಿಂತ ಮುಂಚಿತವಾಗಿ ಬೆಂಗಳೂರಿನಲ್ಲಿ ಆತ ತಲೆಬುರುಡೆಯನ್ನ ಇಟ್ಕೊಂಡು ಎಲ್ಲೆಲ್ಲಿ ಓಡಾಡಿದ್ದಾನೆ, ಜೊತೆಗೆ ಯಾರನ್ನೆಲ್ಲ ಮೀಟ್ ಆಗಿದೆ ಅನ್ನೋ ವಿಚಾರವನ್ನ SIT ಅಧಿಕಾರಿಗಳ ಮುಂದೆ ಬಾಯ್ಬಿಟ್ಟಿದ್ದಾನೆ. ಅಲ್ಲೆಲ್ಲ ಕೂಡ SIT ಅಧಿಕಾರಿಗಳು ಆತನನ್ನ ಕರ್ಕೊಂಡ್ಬಂದು ವಿಡಿಯೋಗ್ರಫಿ ಸಮೇತವಾಗಿ ಹೇಳಿಕೆಯನ್ನು ದಾಖಲು ಮಾಡ್ತಿರುವಂತದ್ದು. ಸದ್ಯ ನಿನ್ನೆ ಜಯಂತ್ ನಿವಾಸದಲ್ಲಿ ಮಾಜರಾಗಿದೆ. ಸದ್ಯಕ್ಕೆ SB ಮ್ಯಾನ್ಷನ್ ನ ಸರ್ವಿಸ್ ಅಪಾರ್ಟ್ಮೆಂಟ್ ನಲ್ಲಿ ಮಾಜರ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಜೊತೆಗೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇಲ್ಲಿನ ಮಾಜರ್ ಪ್ರಕ್ರಿಯೆ ಮುಗಿಯುವಂತ ಸಾಧ್ಯತೆ ಇರುವಂತದ್ದು. ಜೊತೆಗೆ ಮುಗಿದ ನಂತರದಲ್ಲಿ ಏನು ಕೊಡಿಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿನಲ್ಲಿ ಗಿರೀಶ್ ಮಟ್ಟಣ್ಣನವರ ನಿವಾಸ ಬರುತ್ತೆ, ಅಲ್ಲಿಗೂ ಕೂಡ SIT ಅಧಿಕಾರಿಗಳು ಚಿನ್ನಯ್ಯನನ್ನ ಕರೆದೊಯ್ದು ಮಾಜರ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು. ಪ್ರಮುಖವಾಗಿ ಕಳೆದ 7 ತಾಸುಗಳಿಂದಲೂ ಕೂಡ ಇಲ್ಲಿ ಚಿನ್ನಯ್ಯನನ್ನ SP ಸೈಮನ್ ಅವರು ವಿಚಾರಣೆಯನ್ನ ಮಾಡ್ತಿರುವಂತದ್ದು. ಈ ಒಂದು ಸರ್ವಿಸ್ ಅಪಾರ್ಟ್ಮೆಂಟ್ ಗೆ ಬಂದಂತ ಸಂದರ್ಭದಲ್ಲಿ ಸರ್ವಿಸ್ ಅಪಾರ್ಟ್ಮೆಂಟ್ ಅನ್ನ ಬುಕ್ ಮಾಡಿದಂತವ್ರು ಯಾರು, ಇಲ್ಲಿಗೆ ಕರ್ಕೊಂಡ್ ಬಂದಂತವ್ರು ಯಾರು, ಇಲ್ಲಿ ಯಾರನ್ನೆಲ್ಲ ಭೇಟಿಯಾಗಿ ಪ್ರಶ್ನೆ ಶಿವಕುಮಾರ್, ಈಗ ಸರ್ವಿಸ್ ಅಪಾರ್ಟ್ಮೆಂಟ್ ಅಂತ ಹೇಳಿದ್ರೆ ವಿದ್ಯಾರಣ್ಯಪುರದ ತಿಂಡ್ಲು ಸರ್ಕಲ್ ಹತ್ರ ಸರ್ವಿಸ್ ಅಪಾರ್ಟ್ಮೆಂಟ್ ಇದೆ, SB ಮ್ಯಾನ್ಷನ್ ಅಂತ ಹೇಳಿದ್ರೆ ಅಲ್ಲಿ ಈಗ ಮಹಾಜರ್ ಆಗ್ತಾ ಇರುವಂತದ್ದು. ಗಿರೀಶ್ ಮಟ್ಟಣ್ಣನವರ ನಿವಾಸ ಕೂಡ ಕೊಡಿಗೆಹಳ್ಳಿಯ ಸಹಕಾರ ನಗರದಲ್ಲಿ ಇರುವಂತದ್ದು, ಕೂಗಳತೆ ದೂರದಲ್ಲಿ. ಹಾಗಾದ್ರೆ ಈ ಸರ್ವಿಸ್ ಅಪಾರ್ಟ್ಮೆಂಟ್ ಮಾಡಿ ಕೊಟ್ಟಿದ್ದು ಚಿನ್ನಯ್ಯಗೆ ಗಿರೀಶ್ ಮಟ್ಟಣ್ಣ ಅವರೇ ಆಗಿರಬಹುದಲ್ವಾ? ಮಧುಸೂದನ್, ಖಂಡಿತವಾಗ್ಲೂ ತಾವು ಹೇಳಿದಂತೆ ಕೇವಲ ಈ SB ಮ್ಯಾನ್ಷನ್ ಏನಿದೆ ವಿದ್ಯಾರಣ್ಯಪುರ, ಇಲ್ಲಿಂದ ಕೇವಲ 1.5-2 ಕಿಲೋಮೀಟರ್ ದೂರದ ಅಂತರದಲ್ಲಿ ಗಿರೀಶ್ ಮಟ್ಟಣ್ಣನವರ ನಿವಾಸ ಇರುವಂತದ್ದು. ಆತ ಚಿನ್ನಯ್ಯ ಮೊದಲನೇ ಸಲ ಬಂದಂತ ಸಂದರ್ಭದಲ್ಲಿ 2 ದಿನಗಳ ಕಾಲ ಜಯಂತ್ ಅವರ ಮನೆಯಲ್ಲಿ ಉಳ್ಕೊಳ್ತಾನೆ. ಜೊತೆಗೆ ಆತ 2ನೇ ಬಾರಿ ಬಂದಂತ ಸಂದರ್ಭದಲ್ಲಿ SB ಮ್ಯಾನ್ಷನ್ ನಲ್ಲಿ ಆತ ಸ್ಟೇ ಆಗಿರುವಂತದ್ದು. ಅಂದ್ರೆ ಗಿರೀಶ್ ಮಟ್ಟಣ್ಣನವರ ಇಲ್ಲಿ ರೂಮ್ ಅನ್ನ ಮಾಡ್ಕೊಟ್ರ ಅಥವಾ ಜಯಂತ್ ಇಲ್ಲಿ ರೂಮ್ ಅನ್ನ ಮಾಡ್ಕೊಳ್ಳಿಕ್ಕೆ ಸಹಕಾರವನ್ನ ಕೊಟ್ರ ಅನ್ನೋದ್ರ ಬಗ್ಗೆ ಖಚಿತತೆ ಇಲ್ಲ. ಆದ್ರೆ SIT ಅಧಿಕಾರಿಗಳ ಮುಂದೆ ಚಿನ್ನಯ್ಯ ನಾನು ಈ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಉಳ್ಕೊಂಡಿದ್ದೆ ಅನ್ನೋಂತ ಹೇಳಿಕೆಯನ್ನ ಕೊಟ್ಟಿರ್ತಾನೆ. ಹೀಗಾಗಿ ಇಲ್ಲಿ ತನಿಖಾಧಿಕಾರಿಗಳು ಮಾಜರನ್ನ ಮಾಡ್ತಿದ್ದಾರೆ. ಚಿನ್ನಯ್ಯ ಒಟ್ಟು 3 ಬಾರಿ ಬೆಂಗಳೂರಿಗೆ ಬರ್ತಾನೆ. ಮೊದಲನೇ ಸಲ ಬಂದಾಗ ಜಯಂತ್ ಮನೇಲಿ ಉಳ್ಕೊಳ್ತಾನೆ, 2ನೇ ಸಲ ಬಂದಂತ ಸಂದರ್ಭದಲ್ಲಿ SB ಮ್ಯಾನ್ಷನ್ ನಲ್ಲಿ ಉಳ್ಕೊಳ್ತಾನೆ, 3ನೇ ಸಲ ಚಿನ್ನಯ್ಯ ಬಂದಂತ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ಸ್ಟೇ ಆಗೋದಿಲ್ಲ. ಬೆಂಗಳೂರಿಗೆ 3ನೇ ಸಲ ಬಂದಂತ ಚಿನ್ನಯ್ಯನನ್ನ ನೇರವಾಗಿ ದೆಹಲಿಗೆ ಕರ್ಕೊಂಡು ಹೋಗುವಂತ ಕೆಲಸವನ್ನ ಜಯಂತ್ ಮಾಡಿರುವಂತದ್ದು. ಅಂದ್ರೆ SB ಮ್ಯಾನ್ಷನ್ ನಲ್ಲಿ ಮಾಜರ್ ಮಾಡ್ತಿರುವಂತದ್ದು. ಆತ 2ನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಇಲ್ಲಿ ಯಾರೆಲ್ಲ ಆತನನ್ನ ಭೇಟಿಯಾಗಿದ್ರು, ಯಾರ ಜೊತೆಲೆಲ್ಲ ಚಿನ್ನಯ್ಯ ಚರ್ಚೆಯನ್ನ ಮಾಡಿದ, ಜೊತೆಗೆ ಇಲ್ಲಿಗೆ ಬಂದಂತ ಸಂದರ್ಭದಲ್ಲಿ ಯಾವ್ದಾದ್ರು ಮೆಟೀರಿಯಲ್ಸ್ ನನ್ನ ತಂದಿದ್ನ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳು ಮಾಜರನ್ನ ಮಾಡ್ತಿರುವಂತದ್ದು. ಆದ್ರೆ ಜಯಂತ್ ಮಾಧ್ಯಮಗಳಿಗೆ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರ ಆತ ಮೊದಲ ಹಾಗೂ 2ನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಕೇವಲ ವಕೀಲರನ್ನ ಭೇಟಿ ಮಾಡ್ಲಿಕ್ಕೆ ಜಯಂತ್ ಕರ್ಕೊಂಡು ಹೋಗಿದೆ ಅನ್ನೋ ಮಾತನ್ನ ಹೇಳ್ತಿರುವಂತದ್ದು. 3ನೇ ಬಾರಿ ಬೆಂಗಳೂರಿಗೆ ಬಂದಂತ ಸಂದರ್ಭದಲ್ಲಿ ಆತ ತಲೆಬುರುಡೆಯನ್ನ ತಂದಿದ್ದ, ಅದನ್ನ ನೇರವಾಗಿ ದೆಹಲಿಗೆ ಕರ್ಕೊಂಡು ಹೋಗಿದ್ವಿ, ಅಲ್ಲಿ ಸುಪ್ರೀಂ ಕೋರ್ಟ್ಗೆ ದೂರನ್ನ ಕೊಡ್ಲಿಕ್ಕೆ ಆತನನ್ನ ಕರ್ಕೊಂಡು ಹೋಗಿದ್ವಿ ಅನ್ನೋ ಮಾತನ್ನ ಜಯಂತ್ ಹೇಳಿದ್ದಾರೆ. ಆದ್ರೆ 2ನೇ ಬಾರಿ ಇಲ್ಲಿ ಯಾರನ್ನೆಲ್ಲ ಚಿನ್ನಯ್ಯ ಭೇಟಿ ಆಗಿದ್ದ, ಜೊತೆಗೆ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಿದ್ವು ಅನ್ನೋದ್ರ ಬಗ್ಗೆ ಸದ್ಯ SIT ಅಧಿಕಾರಿಗಳು ಮಾಜರನ್ನ ಮುಂದುವರಿಸಿರುವಂತದ್ದು. ಮಧುಸೂದನ್, ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.